ಮುಂಡರಗಿ ಪಟ್ಟಣದಲ್ಲಿನ ಶ್ರೀ ಅನ್ನದಾನೀಶ್ವರ ತಾಲೂಕು ಕ್ರೀಡಾಂಗಣದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಕ್ರಾಂತಿ ಪಥದ ನಾಯಕ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಇಲಾಖೆ ಅಧಿಕಾರಿಗಳಾಗಿರತಕ್ಕಂಥ ವಿವಿಧ ಪೋರ್ಟಲ್ಗಳನ್ನು ಪರಿವೀಕ್ಷಣೆಯನ್ನು ನೆರವೇರಿಸಿ ಹರ್ಷದಾಯಕವಾಗಿ ತಾಲೂಕು ದಂಡಾಧಿಕಾರಿಗಳಾದ PS ಎರಿಸ್ವಾಮಿ ಅವರು ಧ್ವಜಾರೋಹಣವನ್ನ ನೆರವೇರಿಸಿ ತಾಲೂಕಿನ ಸಮಸ್ತ ಜನತೆಗೆ ಶುಭಾಶಯವನ್ನ ಕೋರಿ ಮಾತನಾಡಿದ ಅವರು, ಸ್ವಾತಂತ್ರ್ಯವೆಂದರೆ ಕೇವಲ ಬ್ರಿಟಿಷರಿಂದ ಲಭಿಸಿದ ಮುಕ್ತಿಯಲ್ಲ, ಅದು ಪ್ರತಿಯೊಬ್ಬ ಭಾರತೀಯನ ಹೊಣೆಗಾರಿಕೆ. ಕಳೆದ 80 ವರ್ಷಗಳಲ್ಲಿ ದೇಶವು ಆರ್ಥಿಕತೆ, ತಂತ್ರಜ್ಞಾನ, ಕೃಷಿ ಹಾಗೂ ರಕ್ಷಣಾ ರಂಗದಲ್ಲಿ ಅಪಾರ ಪ್ರಗತಿಯನ್ನ ಸಾಧಿಸಿದೆ ಎಂದು ತಿಳಿಸಿದರು. ಮುಂಡರಗಿಯ ಹಿರಿಮೆ, ತುಂಗಭದ್ರಾ ನದಿ, ಕಪ್ಪತಗುಡ್ಡದ ಪ್ರಕೃತಿ ಸೌಂದರ್ಯ, ಶ್ರೀ ಅನ್ನದಾನೇಶ್ವರ ಹಾಗೂ ತೋಂಟದಾರ್ಯ ಮಠಗಳ ಧಾರ್ಮಿಕ ಚೈತನ್ಯ ಹೊಂದಿರುವ ಮುಂಡರಗಿ ತಾಲೂಕು ನಾಡಿಗೆ ನೀಡಿರುವ ಕೊಡುಗೆ ಅನನ್ಯವಾದದ್ದು ಎಂದರು. ಸಂದರ್ಭದಲ್ಲಿ ಪಣ ತೊಡೋಣ, ನಾವು ಉತ್ತಮ ಅಂತ ಆಡಳಿತವನ್ನು ನೀಡೋದ್ರ ಜೊತೆಗೆ ಸರ್ವರ ಅಭಿವೃದ್ಧಿಗಾಗಿ, ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸೋಣ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಿಗೂ ಕರೆಯನ್ನು ನೀಡ್ತಾ, ಜಗತ್ತಿನಲ್ಲಿಯೇ ಮಾದರಿಯ ಸುಭದ್ರ ಭಾರತವನ್ನು ನಿರ್ಮಾಣ ಮಾಡಲು ಸ್ಫೂರ್ತಿ ನೀಡುವಂತಹ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಎಂಬ ಕವಿ ಗೋಪಾಲಕೃಷ್ಣ ಅಡಿಗರ ಕವನದ ಸಾಲುಗಳನ್ನು ಈ ಶುಭ ಸಂದರ್ಭದಲ್ಲಿ ನೆನೆಸಿಕೊಳ್ತಾ, ಈ ದಿನ ನಾವು ಭಾರತೀಯರು ನಮ್ಮ ರಾಷ್ಟ್ರದ ಪ್ರಗತಿಗಾಗಿ, ಉನ್ನತಿಗಾಗಿ, ರಾಷ್ಟ್ರದ ಸರ್ವರ ಅಭಿವೃದ್ಧಿಗಾಗಿ ಹಾಗೂ ಸರ್ವ ಸದಸ್ಯರ ಏಳಿಗೆ ಮತ್ತು ಐಕ್ಯತೆಗಳಿಗಾಗಿ, ಅಖಂಡತೆಗಾಗಿ ಮತ್ತೊಮ್ಮೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ತಾ, ದೇಶದ ಅಭಿವೃದ್ಧಿಗಾಗಿ ನಮ್ಮ ಹಕ್ಕುಗಳನ್ನು ಕೇಳುವ ನಾವು ನಮ್ಮ ಕರ್ತವ್ಯಗಳನ್ನು ಸಹ ಅಷ್ಟೇ ನಿಷ್ಠೆಯಿಂದ ಪಾಲಿಸೋಣ. ಆಗ ಮಾತ್ರ ಸದೃಢ ಭಾರತ ಮತ್ತು ನಾವು ರಾಷ್ಟ್ರ ಪ್ರೇಮಿಗಳು ಕಂಡಂತಹ ಅಥವಾ ರಾಷ್ಟ್ರ ನಾಯಕರು ಅಥವಾ ಸ್ವತಂತ್ರ ಹೋರಾಟಗಾರರು ಕಂಡಂತಹ ಕನಸನ್ನು ನೆರವೇರಿಸಲಿಕ್ಕೆ ಸಾಧ್ಯವಾಗ್ತದೆ. ಆಗ ಮಾತ್ರ. ಕಾರ್ಯಕ್ರಮದಲ್ಲಿ ಶ್ರೀ ಜಗದ್ಗುರು ಅನ್ನದಾನೀಶ್ವರ ಸ್ವಾಮೀಜಿಗಳು ಮತ್ತು ವಿವಿಧ ಸಂಘಟನೆಯ ಅಧ್ಯಕ್ಷರು, ಅಧಿಕಾರಿಗಳು ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿಜಯ್ ಕುಮಾರ್ ಬೆಣ್ಣೆ, CPI ಅಯ್ಯನಗೌಡ ಪಾಟೀಲ್, ಕೃಷಿ ಇಲಾಖೆ, ತೋಟಗಾರಿಕೆ, ಅರಣ್ಯ ಇಲಾಖೆ, RFO ಮಂಜುನಾಥ್ ಮೇಗಲಮನಿ, ವಿವಿಧ ಇಲಾಖೆಯ ತಾಲೂಕು ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉಡುಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.